ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತಂಪಾದ ಮಸಾಲ ಮಜ್ಜಿಗೆ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಸಮ್ಮರ್ ಇರೋದ್ರಿಂದ ಬೇಸಿಗೆ ಶುರುವಾಗಿದೆ, ತುಂಬಾ ಬಿಸಿಲಿದೆ. ಸೊ ಈ ಬಿಸಿಲಲ್ಲಿ ನಮಗೆ ಏನಾದರೂ ತಂಪಾಗಿರೋದು ಮತ್ತು ತಣ್ಣಗಿರೋ ಅಂಥದ್ದು ಜ್ಯೂಸು ಅಥವಾ ಐಸ್ ಕ್ರೀಮ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಅವನ್ನೆಲ್ಲ ಬದಿಗಿಟ್ಟು ನಾವು ತಂಪಾಗಿರೋಂತಹ ಮಸಾಲ ಮಜ್ಜಿಗೆನ ಮನೆಯಲ್ಲೇ ಮಾಡಿ ಕುಡಿಬೋದು, ಅಥವಾ ಮಕ್ಕಳಿಗೆ ಕೂಡ ಇದನ್ನು ಅನ್ನದ ಜೊತೆ ಕೊಡ್ಬೋದು. ಸೊ ಈ ಮಸಾಲ ಮಜ್ಜಿಗೆನ ಮಾಡೋ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲೆನ ರುಬ್ಬದಲ್ಲೇ ಮಸಾಲ ಮಜ್ಜಿಗೆ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈಗ ಮಸಾಲ ಮಜ್ಜಿಗೆ ಮಾಡೋದಕ್ಕೆ ನಾನು ಮೊಸರನ್ನು ತಗೊಂಡಿದ್ದೀನಿ. ಸೊ ನೋಡ್ಬೋದು, ಮನೆಯಲ್ಲಿ ಹಾಕಿರೋಂಥ ಮೊಸರಿದ್ರೆ ಸೊ ಅದನ್ನು ಉಪಯೋಗಿಸಿ, ಅದು ಇನ್ನೂ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ನೀವು ಪ್ಯಾಕೆಟ್ ಮೊಸರು ಸಿಗುತ್ತಲ್ಲ, ಸೊ ಅದನ್ನು ಕೂಡ ಉಪಯೋಗಿಸ್ಬೋದು. ಈಗ ನಾನು ನೋಡಿ ಒಂದು ಮೊಸರನ್ನ, ಈಗ ಇದರಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ನಾನು ಒಂದು ಪಿಂಗಾಣಿ ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ನೀವು ಯಾವುದು ಸ್ಟೀಲ್ ಪಾತ್ರೆನೋ ಯಾವುದು ಬೇಕೋ ನೀವು ಅದಕ್ಕೆ ಹಾಕ್ಕೋಬೋದು. ಇದನ್ನು ಮೊಸರು ಹಾಕ್ಕೊಂಡು ಫಸ್ಟು ನಾವು ಇದಕ್ಕೆ ನೀರು ಹಾಕ್ತಲೇ ಬೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ನೀವು ಮಿಕ್ಸಿಲೇ ಒಂದು ಗ್ರೈಂಡ್ ಮಾಡ್ಕೊತಿರೋ ಒಂದು ರೌಂಡು ಅಂತ ಅಂದರೆ ಖಂಡಿತ ಅದರಲ್ಲಿ ಕೂಡ ಮಾಡ್ಕೋಬೋದು. ಬಟ್ ನಾನು ಮಿಕ್ಸಿನ ಉಪಯೋಗಿಸ್ದಲೇ ಮಸಾಲ ಮಜ್ಜಿಗೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಇವಾಗ ಮಿಕ್ಸ್ ಮಾಡೋದ ನಂತರ ಚೆನ್ನಾಗಿ ಬೀಟ್ ಮಾಡಿ ಒಂದು 2ರಿಂದ 3 ಸೆಕೆಂಡು ನಂತರ ಈಗ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಓಕೆ, ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಅಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಜೀರಿಗೆನ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು. ನೀವು ಪೌಡರ್ ಇದ್ದರೆ ಪೌಡರ್ನ ಕೂಡ ಹಾಕ್ಬೋದು. ಓಕೆ, ಈಗ ನಾನು ಸ್ವಲ್ಪ ಶುಂಠಿನ ತುರಿದು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ, ಜಾಸ್ತಿ ಬೇಡ. ಓಕೆ, ನಿಮಗೆ ಶುಂಠಿ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಓಕೆ, ನೋಡಿ ನಾನು ಸ್ವಲ್ಪ ಶುಂಠಿ ಕೂಡ ತುರಿದು ಹಾಕಿದ್ದೀನಿ. ನಂತರ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ನೀಟಾಗಿ ಒಂದು ಸಲ ಬೀಟ್ ಮಾಡಿ. ನಂತರ ಈಗ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪನೇ ನಾನು ಕಟ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಅದು ಮಕ್ಕಳಿಗೆ ನಾವೇನಾದರೂ ಕೊಡಬೇಕಾದ್ರೆ ಅದನ್ನು ತೆಗೆದು ಹಾಗೆ ಕುಡಿಯೋದಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಾನು ಪುದೀನ ಕೂಡ ಹಾಕಿದ್ದೀನಿ. ಎರಡನ್ನೂ ಹಾಕಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಸಾಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 1/4 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿ ಮತ್ತೆ ಬೀಟ್ ಮಾಡ್ಕೋತಾ ಇದ್ದೀನಿ. ಸೊ ನಂತರ ಈಗ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿ ಈಗ ಒಂದು ಸಲ ಬೀಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಸೊ ನೋಡಿ ಈ ಥರ ಮಿಕ್ಸ್ ಮಾಡಿ ಈಗ ತುಂಬಾ ಈಸಿಯಾಗಿ ನಾವು ಮಸಾಲ ಮಜ್ಜಿಗೆನ ಮಾಡುವಂಥ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಇದು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಮಸಾಲ ಮಜ್ಜಿಗೆ ಅಥವಾ ಮಜ್ಜಿಗೆ ಯಾವುದೇ ಮಾಡಿದ್ರೂ ಕೂಡ ನಾವು ನೀರು ಥರ ಇರಬೇಕು ಮಜ್ಜಿಗೆ, ಆಗ ತುಂಬ ಚೆನ್ನಾಗಿರುತ್ತೆ. ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಕುಡಿಯೋದಕ್ಕೆಲ್ಲ. ಸೊ ನೋಡಿ ನಾನು ತೆಳ್ಳಗೆ ಮಾಡಿದ್ದೀನಿ, ನೋಡ್ಬೋದು ನೀವು. ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಓಕೆ ಫ್ರೆಂಡ್ಸ್, ತಂಪಾದ ಮಸಾಲ ಮಜ್ಜಿಗೆ ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್, ಸಿ ಯು.